ವೀಕ್ಷಕರೇ, ಇವತ್ತು ಕಾಂತಾರ ಚಿತ್ರ ದೇಶಾದ್ಯಂತ ಜಾತಿ, ಭಾಷೆ, ಧರ್ಮ ಇವೆಲ್ಲವನ್ನೂ ಕೂಡ ಮೀರಿ ಪ್ರತಿ ಮನೆಯಲ್ಲೂ ಕೂಡ ಈ ಒಂದು ಸಿನಿಮಾದ ಬಗ್ಗೆ ಜನ ಮಾತನಾಡ್ತಿದ್ದಾರೆ. ಸಿನಿಮಾ ಕೇವಲ 3 ದಿನಕ್ಕೆ 235 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದೆ. ಆದ್ರೆ ಸಿನಿಮಾ ನೋಡಿ ಹೊರಗಡೆ ಬಂದಂತ ಕೆಲವರು ಆ ದೈವ ನಮ್ಮ ಮೈ ಮೇಲೆ ಬಂದಿದೆ ಅಂತ ಕಿರ್ಚೋದು, ಸಾರ್ವಜನಿಕ ಜಾಗದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡಿ ನ್ಯೂಸೆನ್ಸ್ ಮಾಡೋದು ಹಾಗೂ ದೈವನೇ ಸಿನಿಮಾಗೆ 7,000 ಸ್ಕ್ರೀನ್ಗಳಲ್ಲಿ ಓಡಿಸಿ ಗೆಲ್ಸಿದೆ ಅಂತೆಲ್ಲ ಹೇಳೋದು ನಮ್ಮ ಅಪ್ರಬುದ್ಧತೆ ವಿನಃ ಬೇರೇನೂ ಅಲ್ಲ. ಕಾಂತಾರ ಚಿತ್ರ ಗೆಲ್ಲೋದಿಕ್ಕೆ ಅದರ ಕಥೆಯ ಪ್ರೆಸೆಂಟೇಷನ್, ಪಾತ್ರಗಳ ನಟನೆ ಹಾಗೂ ಚಿತ್ರತಂಡದ ಶ್ರಮ ಮುಖ್ಯ ಕಾರಣ. ಆ ದೇವರ ಆಶೀರ್ವಾದ ಇವರ ಪ್ರಯತ್ನದ ಮೇಲೆ ಇದೆ ಅನ್ನೋದು ಓಕೆ. ಆದರೆ ಅನಗತ್ಯ ಅರ್ಚಾಟ ಕೂಗಾಟಗಳಿಂದ ಸಾರ್ವಜನಿಕ ಶಾಂತಿ ನೆಮ್ಮದಿಯನ್ನ ಕೆಡಿಸೋದು ಅದು ಪಬ್ಲಿಕ್ ನ್ಯೂಸೆನ್ಸ್ ಅಷ್ಟೇ. ದೈವ ನಂಬಿಕೆ, ಅದರ ಮಹತ್ವದ ಕುರಿತು ಸನಾತನ ಸಂಸ್ಕೃತಿ ನಮಗೆ ಕಟ್ಟಿಕೊಟ್ಟಂತ ಪರಂಪರೆ ಬೇರೆನೇ ಇದೆ. ದೈವ ಸ್ಮರಣೆ ಹಾಗೂ ನಮ್ಮ ದೈನಂದಿನದ ಬದುಕಿನ ನಡುವೆ ಇರುವಂತ ಆ ಪವಿತ್ರ ಭಾವಬಂಧನೆ ಬೇರೆ. ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅನುಸರಿಸುವಲ್ಲಿ ಈಗಿನ ಪೀಳಿಗೆ ಸಂಪೂರ್ಣವಾಗಿ ಸೋತಿದೆ ಅಷ್ಟೇ. ಶಾಂತಿ, ಸೌಹಾರ್ದತೆ, ದೈವಭಕ್ತಿ ಇವುಗಳ ಕುರಿತು ಜಗತ್ತಿಗೆ ತಿಳಿಸಿದ್ದು ನಮ್ಮ ಸನಾತನ ಸಂಸ್ಕೃತಿ ಮಾತ್ರ. ಇಡೀ ಪ್ರಪಂಚದಲ್ಲೇ ಶಾಂತಿ ಮಂತ್ರವನ್ನು ಧಾರಾಳವಾಗಿ ಕೊಟ್ಟಿದ್ದು ನಮ್ಮ ಹಿಂದೂ ಧರ್ಮ ಒಂದೇ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ದು ನಮ್ಮ ಧರ್ಮ ಒಂದೇ. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ನೋಡಿ. ಭಾರತ ಅಂದ್ರೆ ಸದಾ ಕೂಗಾಡುವ, ಕಿರುಚಾಡುವಂತ ಜನರ ದೇಶ ಆಗಿದೆ. ಯಾವುದೋ ಸಿನಿಮಾ ನೋಡಿ ಓ ಅಂತ ಕಿರ್ಚೋದು, ಯಾವುದೇ ಚಾನಲ್ ಹಾಕಿದ್ರು ಕೂಡ ಕಂಠ ಹರಿಯುವಂತೆ ಕಿರ್ಚಾಡೋದು, ಇದೇ ನಮ್ಮ ಆಧುನಿಕ ಸಂವಹನದ ಸಂಸ್ಕೃತಿಯಾಗಿದೆ. ಇಲ್ಲಿ ಈ ರೀತಿ ಅನಗತ್ಯವಾಗಿ ಕಿರ್ಚಾಡೋದ್ರಷ್ಟೇ ನಮಗೆ ವಿಷಯ ಗೊತ್ತಾಗುತ್ತೆ ಅಂತ ಇವರೆಲ್ಲರ ಭಾವನೆ. ಇದಕ್ಕೆ ಹೋಲಿಸಿದ್ರೆ ಈಗಿನ ಹೆಚ್ಚಿನ ದೇಶಗಳಲ್ಲಿ ಎಲ್ಲೂ ಕೂಡ ರಸ್ತೆ ಹಾಗೂ ಇತರ ಸ್ಥಳಗಳಲ್ಲಿ ವಾಹನಗಳು ಹಾರನ್ ಹೊಡೆಯೋದೇ ಇಲ್ಲ. ಆ ದೇಶದ ಯಾವುದೇ ನಗರದಲ್ಲಿ ಫುಲ್ ಟ್ರಾಫಿಕ್ ಇದ್ರೂ ಕೂಡ ಅಲ್ಲಿ ಯಾವುದೇ ಹಾರ್ನ್ ಸದ್ದು ಇಲ್ಲಿರುವ ಹಾಗೆ ನಮ್ಗೆ ಅಲ್ಲಿ ಕೇಳಿಸೋದಿಲ್ಲ. ಇಡೀ ದೇಶದ ತುಂಬಾ ದಿನದ 24 ಗಂಟೆ ಹಿಮಾಲಯ ಪರ್ವತದ ತುತ್ತ ತುದಿಯಲ್ಲಿ ಇರುವಷ್ಟು ಶಾಂತಿ ಇರುತ್ತೆ. ನಿಜವಾದ ಶಾಂತಿ ಅಂದ್ರೆ ಅದು ಅನ್ನುವಷ್ಟು ಆ ದೇಶಗಳೆಲ್ಲ ಅದನ್ನ ಯಾವುದೇ ಪ್ರಚಾರ ಇಲ್ಲದೆ ಪಾಲನೆ ಮಾಡ್ತಿದ್ದಾವೆ. ಆ ದೇಶಗಳಲ್ಲಿ ಹಾರ್ನ್ ಮಾಡಿದ್ರೆ ಅದು ಕೆಟ್ಟದಾಗಿ ಬೈದಂತೆ ಲೆಕ್ಕ. ಅಮೆರಿಕದಲ್ಲಿ ಹಾರ್ನ್ ಹೊಡೆದಿದ್ದಕ್ಕೆ ಅದು ನಿಂದನೆ, ಬೈಗುಳ ಅಂತ ಭಾವಿಸಿ ಹಾರ್ನ್ ಮಾಡಿದವರನ್ನ ಪಿಸ್ತೂಲ್ ತಗೊಂಡು ಶೂಟ್ ಮಾಡಿ ಕೊಂದು ಹಾಕಿದ್ದು ಕೂಡ ಇದೆ. ಹಾರ್ನ್ ಸದ್ದಿಗೆ ಆ ಜನ ಇಷ್ಟು ತಾಳ್ಮೆ ಕಳೆದುಕೊಳ್ತಾರ? ಇದೇನ ಅವರ ಶಾಂತಿ ಅಂತ ನೀವು ಕೇಳಬಹುದು. ಅಲ್ಲಿ ಅವರು ಹಾರ್ನ್ ಸದ್ದಿಗೆ ಶೂಟ್ ಮಾಡಿದ್ರು ಕೂಡ ಕೊಲ್ಲೋದು ಹೇಗೆ ಕಾನೂನು ಬಾಹಿರನೋ ಅದೇ ತರಹ ಅನಗತ್ಯ ಹಾರ್ನ್ ಸದ್ದು ಕೂಡ ಅಲ್ಲಿ ಕಾನೂನು ಬಾಹಿರ ಎಂಬ ರೂಲ್ಸ್ ಅನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿದ್ದಾರೆ. ಆದ್ರೆ ನಮ್ ದೇಶದಲ್ಲಿ ಯಾವುದೇ ಗಾಡಿಯನ್ನ ಹಾರ್ನ್ ಮಾಡದೆ ಮುಂದೆ ಕೂಡ ಹೋಗೋದಿಲ್ಲ. ಹಗಲಿರ್ಲಿ, ರಾತ್ರಿ ಇರ್ಲಿ, ಶಾಲಾ ಕಾಲೇಜು, ಆಸ್ಪತ್ರೆ, ಕೋರ್ಟ್ ಆವರಣ ಏನೇ ಇರ್ಲಿ ನಮ್ಮವರು ಹಾರ್ನನ್ನ ಮಾಡಲೇಬೇಕು. ಅವರ ಎದುರಿಗೆ ಯಾವುದೇ ಗಾಡಿ, ಪ್ರಾಣಿ, ಮನುಷ್ಯರು ಇಲ್ವಾದ್ರೂ ಕೂಡ ಹಾರ್ನನ್ನ ಹೊಡಿಲೇಬೇಕು. ಅದು ಕೂಡ ಒಂದ್ಸಾರಿ ಹಾರ್ನ್ ಮಾಡಿದ್ರೆ ಸಾಕಾಗೋದಿಲ್ಲ, ನಿರಂತರವಾಗಿ ಹಾರ್ನನ್ನ ಬಾರಿಸ್ತಾನೆ ಇರಬೇಕು. ಆಗ್ಲೇ ನೋಡಿ ನಮ್ ಜನಕ್ಕೆ ಸಮಾಧಾನ. ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿದ್ದಾಗ ಮುಂದೆ ನಿಂತಿರುವಂತ ಗಾಡಿ ಇವರು ಹಾರ್ನ್ ಹೊಡೆಯೋದ್ರಿಂದ ಗಾಡಿಯಲ್ಲಿ ಹಾರ್ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಯೋಚಿಸದೆ ಜನ ಹಾರ್ನ್ ಮಾಡ್ತಾನೆ ಇರ್ತಾರೆ. ವೀಕ್ಷಕರೇ, ಜಪಾನ್ ದೇಶದಲ್ಲಿ ರಾತ್ರಿ 8 ಗಂಟೆ ನಂತರ ತಮ್ಮ ಸ್ವಂತ ಮನೆಗಳಲ್ಲೂ ಕೂಡ ದೊಡ್ಡದಾಗಿ ಅಂದ್ರೆ ಜೋರಾಗಿ ಮಾತನಾಡುವಂತೆ ಕೂಡ ಇಲ್ಲ. ಅಕ್ಕಪಕ್ಕದವ್ರಿಗೆ ಅದು ಕಿರಿಕಿರಿ ಆಗ್ಬಹುದು ಅಂತ ಅವರು ಪರಸ್ಪರ ಮೆಲುಧ್ವನಿಯಲ್ಲೇ ಮಾತನಾಡಬೇಕಂತೆ. ಜಗತ್ತಿನಲ್ಲಿರುವಂತ ಹೆಚ್ಚಿನ ಮುಂದುವರೆದಂತ ದೇಶಗಳಲ್ಲಿ ಹೋಟೆಲ್ಗಳಲ್ಲಿ ಕಿರ್ಚಾಡುವಂತಿಲ್ಲ. ದೊಡ್ಡದಾಗಿ ಹರಟೆ ಹೊಡೆಯೋದಿಕ್ಕೆ ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡೋದಿಕ್ಕೆ ಅವಕಾಶ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಫೋನ್ನಲ್ಲಿ ದೊಡ್ಡ ಧ್ವನಿಯಲ್ಲಿ ಯಾರು ಕೂಡ ಮಾತನಾಡುವಂತಿಲ್ಲ. ಮೆಟ್ರೋದಲ್ಲಿ ದೊಡ್ಡ ಧ್ವನಿಯಲ್ಲಿ ಮಾತನಾಡುವಂತಿಲ್ಲ. ಇವೆಲ್ಲ ಭಾರತೀಯರಾದಂತ ನಮ್ಗೆ ನಂಬೋದಕ್ಕೆ ಸಾಧ್ಯ ಆಗದಂತ ವಿಷಯಗಳು. ಇಲ್ಲಿ ಹೋಟೆಲ್ಗಳಲ್ಲಿ ಸಪ್ಲೈಯರ್ನಿಂದ ಹಿಡಿದು ಗಿರಾಕಿಗಳು ಮತ್ತು ಹೋಟೆಲ್ನ ಮಾಲೀಕರು ಅರ್ಚ್ತಾ ಇದ್ರೆ ನಮ್ಗೆ ಅದು ಹೋಟೆಲ್ ಅಂತ ಅನ್ಸೋದೇ ಇಲ್ಲ. ನಮ್ಮ ಬಸ್ಗಳು, ಟ್ರೈನ್ಗಳು, ಮೆಟ್ರೋಗಳಲ್ಲಿ ಎಲ್ಲರೂ ತಮ್ಗೆ ಬೇಕಾದ ಹಾಗೆ ರೀಲ್ಸ್ಗಳನ್ನ ನೋಡ್ತಾ ಬೇಕಾದಂತೆ ಕಿರ್ಚೋದು, ಕೂಗಾಡೋದು, ಅರ್ಚಾಡೋದು ನಮ್ಗೆಲ್ಲ ಇದು ಮಾಮೂಲು ಅನ್ಸುವಂತ ವಿಷಯ. ಒಂದು ಸಿನಿಮಾವನ್ನ ಕೇವಲ ಸಿನಿಮಾಗಷ್ಟೇ ನೋಡ್ಬೇಕು. ಕಾಂತಾರ ಚಿತ್ರ ತುಂಬಾ ಚೆನ್ನಾಗಿದೆಯಂತೆ, ನಾಳೆ ಅಥವಾ ನಾಡಿದ್ದು ನಾನು ಹೋಗ್ತೀನಿ, ನೀವು ಕೂಡ ನೋಡಿ ಅಂತ ಅವ್ರಿವ್ರು ಹೇಳೋದು ತಪ್ಪಲ್ಲ. ಆದ್ರೆ ಸಿನಿಮಾ ನೋಡಿ ಹೊರಗಡೆ ಬಂದವರು ಲುಂಗಿಯನ್ನ ಹಾಕೊಂಡು ಗಡ್ಡವನ್ನ ಬಿಟ್ಕೊಂಡು ಕೂಗ್ತಿದ್ದಾರೆ. ಅದನ್ನ ರೀಲ್ಸ್ ನಲ್ಲಿ ಎಲ್ಲರೂ ಕೂಡ ಶೇರ್ ಮಾಡ್ತಿದ್ದಾರೆ. ಈ ರೀತಿ ಕಿರ್ಚಾಡೋರಿಗೆ ಬೇಕಾದದ್ದು ಬರೀ ಪಬ್ಲಿಸಿಟಿ. ನಾವು ಅದನ್ನ ಶೇರ್ ಮಾಡಿ ಅವ್ರ ಬಗ್ಗೆ ಟೀಕೆ ಮಾಡಿದ್ರು, ಹೊಗಳಿದ್ರು, ಅವ್ರಿಗೆ ಪಬ್ಲಿಸಿಟಿ ಸಿಕ್ಕೇ ಸಿಗುತ್ತೆ. ಅಲ್ಲಿಗೆ ಅವ್ರ ಕೆಲಸ ಮುಗಿತು ಅಷ್ಟೇ. ಯಾವುದೇ ಸಿನಿಮಾನ ಜಸ್ಟ್ ಒಂದು ಸಿನಿಮಾ ರೀತಿ ನೋಡಿದ್ರೆ ಸಾಕು. ಯಾವ ಚಿತ್ರವನ್ನು ಕೂಡ ದೈವ ಗೆಲ್ಸಲ್ಲ. ಅದನ್ನ ನೋಡೋದಕ್ಕೆ ಬರೋರ ಮೈ ಮೇಲೂ ಕೂಡ ಅದು ಬರೋದಿಲ್ಲ. ಕಾಂತಾರ ಚಿತ್ರತಂಡ ತುಂಬಾ ಕಷ್ಟಪಟ್ಟು 3 ವರ್ಷಗಳ ಕಾಲ ಅದನ್ನ ನಿರ್ಮಿಸಿದ್ದಾರೆ. ಅವರೆಲ್ಲರ ಶ್ರಮ ಈಗ ನಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಅದನ್ನ ನೋಡಿ ನಾವು ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು.
ಅದನ್ ಬಿಟ್ಟು ಈ ರೀತಿ ಅದನ್ನ ಅಸಹ್ಯ ಮಾಡೋದಕ್ಕೆ ಹೋಗಬಾರ್ದು. ನೀವು ಈ ರೀತಿ ಮಾಡೋದು ಆ ಚಿತ್ರತಂಡಕ್ಕೆ ಮಾಡದಂತ ಅವಮಾನ ಮಾತ್ರ ಅಲ್ಲ, ಇದು ಆ ದೈವಕ್ಕೆ ಮಾಡದಂತ ಅವಮಾನ, ಆ ದೈವವನ್ನ ಅನುಸರಿಸುವಂತ ಜನಕ್ಕೆ ಮಾಡದಂತ ಅವಮಾನ. ನಿಮ್ಮ ಹುಚ್ಚಾಟಗಳಿಗೆ ಅಥವಾ ನಿಮ್ಮ ಪಬ್ಲಿಸಿಟಿಗೆ ಈ ರೀತಿ ದೈವಿಕ ಆಚರಣೆಗಳನ್ನ ಬಳಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ದೈವದ ಸಾಂಪ್ರದಾಯಿಕವನ್ನ ಕೆಣಕೋದು, ನಂಬಿಕೆಗೆ ಅವಮಾನ ಮಾಡೋದು ಯಾವುದೇ ರೀತಿಯ ಪಬ್ಲಿಸಿಟಿಗೆ ಯೋಗ್ಯ ಮಾರ್ಗ ಅಲ್ಲ. ಅವರ ನಂಬಿಕೆಗಳನ್ನ, ದೇವರ ಆಚರಣೆಗಳನ್ನ, ಭಕ್ತರ ಭಾವನೆಗಳನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಕಾಂತಾರ ಅನ್ನುವಂತ ಸಿನಿಮಾ ಅದು ಕೇವಲ ಸಿನಿಮಾ ಆಗಿರಬಹುದು, ಆದ್ರೆ ಅದು ದೈವದ ನಂಬಿಕೆ, ಶಕ್ತಿ, ಸಂಪ್ರದಾಯ ಮತ್ತು ನಮ್ಮ ಮಣ್ಣಿನ ಆತ್ಮದ ಪ್ರತೀಕ. ಆದರೆ ಇವತ್ತು ಕೆಲವರು ಆ ನಂಬಿಕೆಯನ್ನ ಹಾಸ್ಯಕ್ಕೆ ತರ್ತಿದ್ದಾರೆ, ದೈವದ ನೃತ್ಯವನ್ನ ನಕಲ್ ಮಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ, ಹುಚ್ಚರಂತೆ ವರ್ತಿಸ್ತಿದ್ದಾರೆ. ಆದ್ರೆ ಅದು ದೈವದ ಭಾವನೆ ಅಲ್ಲ, ಅದು ಕೇವಲ ಅವರ ಪಬ್ಲಿಸಿಟಿಯ ಸ್ಟಂಟ್ ಮಾತ್ರ. ದೈವದ ಶಕ್ತಿ ಅಂದ್ರೆ ಅದು ಕೇವಲ ಒಂದು ಸನ್ನಿವೇಶ ಅಲ್ಲ, ಅದು ನೂರಾರು ವರ್ಷಗಳಿಂದ ನಮ್ಮ ಊರಿನ ದೇವಾಲಯಗಳಲ್ಲಿ, ಜಾತ್ರೆಗಳಲ್ಲಿ ಜನರ ಮನಸ್ಸಲ್ಲಿ ಬೆಳೆದಂತ ಪವಿತ್ರ ನಂಬಿಕೆ. ಅದರಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ನಮ್ಮ ಪೂರ್ವಜರ ನಂಬಿಕೆ ಇದೆ. ಆ ಒಂದು ನಂಬಿಕೆಯನ್ನ ವ್ಯಂಗ್ಯ ಮಾಡೋದು, ಅದರ ನೃತ್ಯವನ್ನ ಹಾಸ್ಯ ಮಾಡೋದಿಕ್ಕೆ, ದೈವದ ವೇಷವನ್ನ ಪ್ರಚಾರಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಅದು ಧರ್ಮದ ಸಂಸ್ಕೃತಿ. ಇನ್ನು ಕೆಲವರು ಈ ರೀತಿ ಪಬ್ಲಿಸಿಟಿಗಾಗಿ ಸ್ಟಂಟ್ ಅನ್ನ ಮಾಡಿದ್ರೆ, ಇನ್ನು ಕೆಲವರು ಸಿನಿಮಾವನ್ನು ನೋಡ್ತಿರುವಾಗ ಮೈ ಮೇಲೆ ದೇವರು ಬಂದಂತೆ ಆಡೋದು, ಕೆಲವರಿಗೆ ಅದು ನಾಟಕ ಅಂತ ಅನ್ಸಿದ್ರು ಅದು ಅವರ ಮನೋಭಾವದ ಪ್ರಭಾವ ಮಾತ್ರ. ಈ ಕಾಂತಾರ ಚಿತ್ರದ ಕೆಲವು ದೃಶ್ಯಗಳು ಅಂದ್ರೆ ದೈವದ ನೃತ್ಯ, ಭಕ್ತಿಯ ಕೂಗು, ಮಣ್ಣಿನ ಶಕ್ತಿ, ಇವು ನಮ್ಮ ಮನಸ್ಸಿಗೆ ನೇರವಾಗಿ ತಟ್ತವೆ. ಭಕ್ತಿಯಲ್ಲಿ ತೊಡಕೊಂಡಿರುವಂತಹ ವ್ಯಕ್ತಿ ಅದನ್ನು ನೋಡಿದಾಗ ಅವರ ಮನಸ್ಸು ಭಾವನಾತ್ಮಕವಾಗಿ ತುಂಬ ಹೋಗುತ್ತೆ. ಇದನ್ನ ಸೈನ್ಸ್ ಪ್ರಕಾರ ಹೇಳ್ಬೇಕು ಅಂದ್ರೆ ಎಮೋಷನಲ್ ಟ್ರಾನ್ಸ್ ಅಂತ ಕರೀತಾರೆ, ಅಥವಾ ಸೈಕಾಲಜಿಕಲ್ ಸಜೆಸ್ಟಬಿಲಿಟಿ ಅಂತಾನೂ ಕೂಡ ಕರೀತಾರೆ. ಅವರು ಅದನ್ನ ನಾಟಕ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಆದ್ರೆ ಅವ್ರ ಮನಸ್ಸು ಅದನ್ನ ನಿಜ ಅಂತ ನಂಬಿರುತ್ತೆ. ನಾವು ಇದನ್ನ ಮನೋವಿಜ್ಞಾನ ದೃಷ್ಟಿಯಿಂದ ಹೇಳಬೇಕು ಅಂದ್ರೆ ಮಾನವ ಮಸ್ತಿಷ್ಕದಲ್ಲಿ ಒಂದು ಭಾಗ ಇರುತ್ತೆ, ಅದನ್ನ ಲಿಂಬಿಕ್ ಸಿಸ್ಟಮ್ ಅಂತ ಕರೀತಾರೆ. ಇದು ಭಾವನೆ ಮತ್ತು ಭಯವನ್ನ ನಿಯಂತ್ರಿಸುತ್ತೆ. ದೈವದ ಪಟ್ಟು, ದೃಶ್ಯಗಳು, ಭಕ್ತಿಯ ನಾದ, ಡ್ರಮ್ ಸೌಂಡ್ಗಳು, ತಮಟೆ ಸೌಂಡ್, ಗಂಟೆಯ ಸದ್ದು, ಇವುಗಳು ಒಟ್ಟಿಗೆ ಬಂದಾಗ ಈ ಒಂದು ಭಾಗ ಹೆಚ್ಚು ಸಕ್ರಿಯ ಆಗುತ್ತೆ. ಕೆಲವರಿಗೆ ಇದು ಶಾಂತಿ ಮತ್ತು ಭಕ್ತಿಯನ್ನ ತರಬಹುದು, ಆದ್ರೆ ಸಂವೇದನಾಶೀಲ ಮನಸ್ಸನ್ನ ಹೊಂದಿರೋರು ಅಂದ್ರೆ ವೀಕ್ ಮೈಂಡ್ ಇರೋರು ಇದಕ್ಕೆ ತಕ್ಷಣ ಪ್ರತಿಕ್ರಿಯೆ ಕೊಡ್ತಾರೆ. ಆಗ ಅವರಲ್ಲಿ ಕೂಗಾಟ, ಅರ್ಚಾಟ, ಕಣ್ಣೀರು ಇವೆಲ್ಲವೂ ಕೂಡ ಆಗುತ್ತೆ. ಇದು ನಿಜವಾದ ದೈವಾವೇಶ ಅಲ್ಲ, ಅದು ಭಾವನಾತ್ಮಕ ಪ್ರತ್ಯುತ್ತರ ಅಂದ್ರೆ ಎಮೋಷನಲ್ ರೆಸ್ಪಾನ್ಸ್. ಇಂಥವ್ರದ್ದು ಬೇರೆ ಲೆಕ್ಕ. ಆದ್ರೆ ಕೆಲವರು ಇಂಟರ್ನೆಟ್ ಪಬ್ಲಿಸಿಟಿಗಾಗಿ ಅದೇ ರೀತಿ ವರ್ತನೆ ಮಾಡ್ತಾರೆ, ಅದನ್ನ ಅವರೇ ವಿಡಿಯೋ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಸ್ತಾರೆ. ವೀಕ್ಷಕರೇ, ನಿಜವಾದ ದೈವಿಕ ಭಾವನೆ ಅಂದ್ರೆ ಅದು ದೇವಸ್ಥಾನಗಳಲ್ಲಿ, ಪೂಜಾ ಕ್ರಮದಲ್ಲಿ, ಪವಿತ್ರ ವಾತಾವರಣದಲ್ಲಿ ಹಾಗೂ ಗುರು ಪರಂಪರೆಯಿಂದ ಬಂದಂತ ದೈವ ಮಹಿಮೆಯಾಗಿರುತ್ತೆ. ಅದು ನಿಯಂತ್ರಿತ, ಪವಿತ್ರ ಮತ್ತು ಭಕ್ತಿಯ ಪರಿಣಾಮ. ಆದ್ರೆ ಸಿನಿಮಾ ಹಾಲ್ ಅಥವಾ ಪಬ್ಲಿಕ್ ಜಾಗದಲ್ಲಿ ಆಗೋದು ಸಾಮಾನ್ಯವಾಗಿ ಮನೋಭಾವದ ಪ್ರಭಾವ ಮಾತ್ರ. ದೈವದ ಶಕ್ತಿ ನಾಟಕೀಯವಾಗಿ ಯಾರಿಗೂ ಬರೋದಿಲ್ಲ, ಅದು ಭಕ್ತಿಗೆ, ಶ್ರದ್ಧೆಗೆ, ಪಾವಿತ್ರಕ್ಕೆ ಮಾತ್ರ ಸ್ಪಂದಿಸುತ್ತೆ. ಹಾಗಾಗಿ ದೈವ ಅನ್ನೋದು ಚಿತ್ರದಲ್ಲಿ ಇರುವಂತ ಕಲ್ಪನೆಯ ಪಾತ್ರ ಅಲ್ಲ, ಅದು ನಮ್ಮ ಜೀವನದ ನಂಬಿಕೆ, ಭಕ್ತಿ ಮತ್ತು ಪರಂಪರೆಯ ಜೀವಂತ ಸಂಕೇತ. ನಿಜವಾದ ಭಕ್ತಿ ಅಂದ್ರೆ ಶಾಂತಿ, ತಾಳ್ಮೆ ಮತ್ತು ಶ್ರದ್ಧೆಯಲ್ಲಿ ಇರುತ್ತೆ. ವೀಕ್ಷಕರೇ, ಎಲ್ಲರೂ ಕೂಡ ಕಾಂತಾರ ಸಿನಿಮಾವನ್ನ ನೋಡಬಹುದು, ಆ ಭಾವನೆಯನ್ನ ಅನುಭವಿಸಬಹುದು. ಆದ್ರೆ ದೈವದ ಹೆಸರಲ್ಲಿ ಹುಚ್ಚಾಟ ಮಾಡೋದು, ನಂಬಿಕೆಯನ್ನ ಹೀಯಾಳಿಸೋದು, ಇದು ನಮ್ಮ ಸಂಸ್ಕೃತಿಗೆ ನಾವೇ ಮಾಡ್ಕೊಂಡಂತ ಅವಮಾನ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.